ಸ್ವಾಗತ. ಇದೀಗ ಮುಖ್ಯಾಂಶ. ನಿನ್ನೆ ಒಂದು ಪ್ರೆಸ್ಸು ಸ್ಟೇಟ್ಮೆಂಟು ರಿಲೀಸ್ ಮಾಡಿದ್ದಾರೆ. ಕೆಲವು ಪತ್ರಗಳಲ್ಲಿ ಬಂದಿದೆ, ಕೆಲವು ಪತ್ರಗಳಲ್ಲಿ ಬರದೇ ಇರಬಹುದು. ಇದರ ಬಗ್ಗೆ ನಾನು ಪಾಯಿಂಟ್ ವೈಸ್ ಖಂಡಿಕೆವಾರು ಉತ್ತರವನ್ನು ನಾನು ತಮಗೆ ಕೊಡ್ತೀನಿ. ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ನಾಗನಾಥೇಶ್ವರ ದೇವಾಲಯ ಅಭಿವೃದ್ಧಿ ಸಮಿತಿ ಅಂತ 27/1/2020 ಒಂದು ಸಮಿತಿ ರಚನೆ ಆಗುತ್ತೆ. ಇದರಲ್ಲಿ ಆರ್ ನಾರಾಯಣಪ್ಪನವರು ಮತ್ತು ರಾಮಕೃಷ್ಣಪ್ಪ ಅನ್ನೋರು, SVT ಶ್ರೀನಿವಾಸು, ದೇವಳಂ ಶಂಕರ, ನಮ್ಮ ಅಬ್ಗುಂಡ್ ಸೀನಪ್ಪನವರು, ಪ್ರಕಾಶ್ ಅಂತ ಹಿಂದಿನ ಸಮಿತಿ ಸದಸ್ಯರು ದಿಢೀರನ್ನೇ ನಿನ್ನೆ ಯಾಕೆ ಪತ್ರಿಕಾಗೋಷ್ಠಿ ನಡೆಸಿದರು ಅನ್ನೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಕೆಲವು ದಿನಗಳ ಹಿಂದೆ ಮಾಜಿ ಶಾಸಕರು ನಮ್ಮ ಸಚಿವರನ್ನು ಕುರಿತು ನಾಗನಾಥೇಶ್ವರ ಸ್ವಾಮಿ ದೇವಸ್ಥಾನದ ಪೂಜೆ ನಿಲ್ಲೋದಕ್ಕೆ, ಅಲ್ಲಿ ಕಾಮಗಾರಿಗಳು ನಿಲ್ಲೋದಕ್ಕೆ ಇವರೇ ಕಾರಣ ಅಂತ ಹೇಳಿದರು. ಅವರು ಅದಕ್ಕೆ ಕಾರಣರಾಗಿರಲಿಲ್ಲ. ಅದಕ್ಕೆ ಜವಾಬು ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮ ಸಮಿತಿ ಸದಸ್ಯರ ಮೇಲಿತ್ತು. ಆಗ ನಾನು ಮತ್ತು ಟಿ ಶ್ರೀನಿವಾಸ್ ಅವರು ಇಬ್ಬರೂ ಅವರ ಹೇಳಿಕೆಯನ್ನು ಖಂಡಿಸಿ, ಇದಕ್ಕೆ ನೀವು ತಪ್ಪು ಮಾಡಿದ್ದೀರಾ, ನಾವು ಕಾನೂನುಬದ್ಧವಾಗಿ ನಡ್ಕೊಳ್ತಾ ಇದ್ದೀವಿ, ನಮ್ಮ ಕೈಯಲ್ಲೇ ಇದ್ದಿದ್ರೆ ನಾವು ಇಷ್ಟೊತ್ತಿಗೆ ಗರ್ಭಗುಡಿಯನ್ನಾದರೂ ನಾವು ಪೂರೈಕೆ ಮಾಡ್ತಾ ಇದ್ವಿ. ಅನಾವಶ್ಯಕವಾಗಿ ತರಾತುರಿಯಲ್ಲಿ ನ್ಯಾಯಾಲಯಕ್ಕೆ ತಪ್ಪು ದಾಖಲೆಗಳನ್ನು ಕೊಟ್ಟುಬಿಟ್ಟು ತಡೆ ಆಜ್ಞೆ ತಂದಿದ್ದೀರಾ. ಇದರಿಂದ ಇದು ತಡೆ ಆಗಿದೆ, ಇದರಿಂದ ನಿಂತೋಗಿದೆ. ತಡೆ ಆಜ್ಞೆಯನ್ನು ನಾವು ತೆರವು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಇಷ್ಟರಲ್ಲೇ ಆಗುತ್ತೆ ಅನ್ನತಕ್ಕಂಥ ಒಂದು ಹೇಳಿಕೆಯನ್ನು ನೀಡಿದ್ವಿ. ಜೊತೆಗೆ ಈ ದೇವಸ್ಥಾನದ ದುಡ್ಡು, ಆ ಜಮೀನು ಮಾರಿರ್ತಕ್ಕಂಥ ದುಡ್ಡು ಒಂದು 4 ಕೋಟಿ ರೂಪಾಯಿ, 2 ಕೋಟಿ ಇದಕ್ಕೆ 4 ಕೋಟಿ ರೂಪಾಯಿ ಬಂದಿದೆ. ಹಿಂದಿನ ಸಮಿತಿ ಸದಸ್ಯರ ವಶದಲ್ಲದಿದೆ. ಅದರ ಬಗ್ಗೆ ಲೆಕ್ಕಗಳನ್ನು ಕೊಡಿಸಿ, ನೀವು ಲೆಕ್ಕಗಳನ್ನು ಕೊಡಿಸೋದು ನಿಮ್ಮ ನೈತಿಕ ಜವಾಬ್ದಾರಿ ಅಂತ ಹೇಳಿದ್ವಿ. ಇದಕ್ಕೆ ನಾವು ಬದ್ಧರಾಗಿದ್ದೀವಿ. ಅದೇ ವಿಷಯನೇ ಪೇಪರ್ನಲ್ಲಿ ಬಂದಿದೆ, ಮತ್ತು ಯೂಟ್ಯೂಬ್ ಇಲ್ಲ, ಪೇಪರ್ನಲ್ಲಿ ಬಂದಿದೆ. ಇವರೇನು ಅಂದ್ಕೊಂಡಿದ್ದಾರೆ, ನಮ್ಮ ಮಾಜಿ ಶಾಸಕರು ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿದ್ದಾರೆ ದೇವಾಲಯಗಳಿಗೆ, ಈ ಲೆಕ್ಕ ಕೇಳೋದಕ್ಕೆ ನೀವ್ಯಾರು ಅಂತ ಹೇಳಿದ್ರು. ನಾವು ಅವರು ಕೋಟ್ಯಾಂತರ ರೂಪಾಯಿಗಳು ಕೊಟ್ಟಿದ್ದಾರೋ, ಇನ್ನೂ ಡಾಲರ್ಸ್ ಕೊಟ್ಟಿದ್ದಾರೋ, ನಾವು ಅದರ ಬಗ್ಗೆ ಪ್ರಶ್ನೆ ಮಾಡಿಲ್ಲ. ಜಮೀನು ಮಾರಿರ್ತಕ್ಕಂಥ ಒಂದು ದೇವಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜಮೀನು ಮಾರಿರುವುದು, ದುಡ್ಡು ನಿಮ್ಮ ಹತ್ರ ಇದೆ, ಅದು ದೇವಸ್ಥಾನದ ನಿರ್ಮಾಣಕ್ಕೆ ಮೀಸಲಾಗಿದೆ. ಅದರ ಬಗ್ಗೆ ಲೆಕ್ಕ ಕೊಡಿ, ಅದನ್ನು ಕೊಡಿಸಿ, ಇದು ಜವಾಬ್ದಾರಿ ನಮಗೆ ಸಂಬಂಧ ಇಲ್ಲ. ಮತ್ತೆ ಹಣಕಾಸು ವಸೂಲಿ ನಾವು ಮಾಡಿರೋದಿಲ್ಲ. ಇದರಿಂದ ಬ್ಯಾಂಕ್ ಖಾತೆ ತೆರೆಯೋ ಪ್ರಶ್ನೆನೇ ಬರೋದಿಲ್ಲ. ಬ್ಯಾಂಕ್ ಖಾತೆ ಯಾವಾಗಿಲ್ವೋ ನಾವು ಲೆಕ್ಕಪತ್ರಗಳನ್ನ ಇಡ್ತಕ್ಕಂಥ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ ಅಂತ ಅವರು ಸೈನ್ ಮಾಡಿದ್ದು ಇವ್ರು ಕೊಡ್ತಾರೆ. ತಹಸೀಲ್ದಾರ್ಗೆ ಒಂದು ಮನವಿಯನ್ನು ಸಲ್ಲಿಸ್ತಾರೆ. ಏನೂ ಇಲ್ಲದೆ ನೀವು ಯಾಕ್ರಿ ಅಭಿವೃದ್ಧಿ ಸಮಿತಿ ಸದಸ್ಯರಾಗಿದ್ದೀರಾ? ಯಾರೋ ಭಕ್ತಾದಿಗಳು ಬರ್ತಾರೆ, ಮಾಡ್ಕೊಳ್ತಾರೆ, ಹೋಗ್ತಾರೆ, ಕೂಲಿನೂ ಅವರೇ ಕೊಟ್ಕೊಳ್ತಾರೆ ಅಂದಮೇಲೆ ನೀವು ಯಾತಕ್ಕಿದ್ದೀರಿ? ಇಲ್ಲಿ ನಾಗನಾಥೇಶ್ವರ ದೇವಸ್ಥಾನ ಈಗ ಈ ಬಾಲ ದೇವಾಲಯದಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಅವರು ಭಕ್ತಾದಿಗಳು ಸುಮಾರು ಒಂದು ಕಾಣಿಕೆ ಕೊಟ್ಟಿದ್ದಾರೆ. ಕಾಣಿಕೆ ಕೊಟ್ಟಾಗ ಆ ಕಾಣಿಕೆಯನ್ನು ಅರ್ಚಕರು ನಮ್ಮ SVT ಅವರಿಗೆ ತಲುಪಿಸ್ತಾರೆ. ಅವರೊಂದು ಕೊಟ್ಟಿದ್ದಾರೆ, ನಾನು 3 ಲಕ್ಷ ರೂಪಾಯಿ ಚಿಲ್ಲರೆ ನಾನು ಇವ್ರು ಕೊಟ್ಟಿರೋದು ನಿಜ ಅಂತ ತಹಸೀಲ್ದಾರ್ ಅವ್ರಿಗೆ ಕೊಡ್ತಾರೆ. ಇದಕ್ಕೆ ರಸೀದಿಗಳು ಅವ್ರು ನಮ್ಮನ್ನು ಕೇಳ್ತಾ ಇದ್ದಾರೆ. ಕೊಡಬಾರ್ದಾಗಿತ್ತು, ಆಗಬೇಕಾಯ್ತು. ಅವಾಗ ಒಂದು ನೋಡಿದ್ರೆ ನಾನು ಪೂರ್ವ ಮಾಹಿತಿ ಇತ್ತು ನನಗೆ. ಬಹಳಷ್ಟು ಜನ ಹೇಳಿದ್ರು, ಅವ್ರ ಸಮಿತಿಯಲ್ಲಿದ್ದವರೇ ಹೇಳಿದ್ರು, ನಮ್ಮ ಕೈಲಿ ಆಗಲ್ಲ, ನೀವು ಯಾರಾದರೂ ಒಬ್ಬರು ಮಧ್ಯ ಪ್ರವೇಶ ಮಾಡಿ, ದೇವಸ್ಥಾನದಲ್ಲಿ ಅನಾಚಾರಗಳು ನಡೀತಾ ಇದೆ. ನಾನು ಹೇಳಿದೆ, ಇಲ್ಲಪ್ಪ, ದೇವಸ್ಥಾನ ವಿಷಯಕ್ಕೆ ನಾವು ಬರೋಲ್ಲ, ಕಟ್ಟಡ ನಡೀತಾ ಇದೆ, ನಡೀಲಿ, ನಾವು ಮಧ್ಯೆ ಬಂದರೆ ನಮ್ಮನ್ನು ದೂಷಣೆ ಮಾಡ್ತಾರೆ ಜನ, ಇಲ್ಲ ನೀವು ಬಂದು ನೋಡಿ. ಸರಿ, ಯಾವುದೋ ಒಂದು ಪ್ರಸಂಗ ಬಂದು ನೋಡಿದಾಗ ಇಲ್ಲಿ ನನಗೆ ಲಿಂಗ ಕಾಣಿಸ್ಲಿಲ್ಲ. ಎಲ್ಲಿ ಏನು ಅಂತ ಇವ್ರನ್ನ ಅರ್ಚಕರನ್ನು ಕೇಳಿದ್ರೆ ಈ ರೀತಿ ಒಳಗಿದೆ. ಯಾವಾಗ ಒಳಗೆ ಹೋಗಿ ನೋಡಿದ್ರೆ ಏನು ಹೇಗೆ ದರ್ಶನ ಮಾಡೋದು, ಏನು ಹೇಗೆ ಅಂತ ಹೇಳಿದ್ರೆ, ಇಲ್ಲ ಲಿಂಗ ಮೇಲಕ್ಕೆ ಎತ್ತಾರಂತೀವಿ, ಇಲ್ಲ ಮೇಲಕ್ಕೆ ಎತ್ತೋದಕ್ಕೆ ಅವಕಾಶ ಇಲ್ಲ ಇದು ಅಂತ ಹೇಳಿ ನಾನು
ಅದನ್ನು ನಾನು ಆವಾಗ ನಮ್ಮ ಸದಸ್ಯರ ಗಮನಕ್ಕೆ ತಂದ್ವಿ. ಸರಿ, ನಮ್ಮ ಹಿರಿಯರು ನಮ್ಮ ಊರಿನಲ್ಲೆಲ್ಲನೂ ಕೇಳಿದ್ವಿ, ಇಲ್ಲ ಮೂಲಲಿಂಗನ ಯಾವುದೇ ಕಾರಣಕ್ಕೂ ನಾವು ಹಾಗೆ ಬಿಡಬೇಕು, ಅದನ್ನು ಎತ್ತೋದಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥ ಒಮ್ಮತದ ಅಭಿಪ್ರಾಯದ ಮೇಲೆ ನಾವು ಶಾಸಕರನ್ನು ಭೇಟಿ ಮಾಡಿದ್ವಿ. ವಿಷಯನ ಅವ್ರಿಗೂ ತಿಳಿಸಿದ್ವಿ. ಸರಿ ಆಯಿತು, ಆಗಿದ್ದಾಗಿದೆ, ಹೊಸದಾಗಿ ನಾವೊಂದು ಸಮಿತಿ ಮಾಡೋಣ ಅಂಥೇಳಿ ನಮ್ಮನ್ನು ಸಮಿತಿ ಸದಸ್ಯರನ್ನಾಗಿ ನೇಮಕ ಮಾಡಿದ್ರು. ನಾವೇನೋ ಒಂದಷ್ಟು ಕಾಣಿಕೆ ದೇಣಿಗೆ ವಸೂಲಿ ಮಾಡಿ ಲೆಕ್ಕ ಪ್ರಕಾರ ನಾವು ಖಾತೆಯನ್ನು ತೆರೆದಿದ್ದೀವಿ. ಮಾಡೋಣ ಅಂತ ಎಲ್ಲ ಪ್ರಾರಂಭ ಮಾಡಿದಾಗ ಇನ್ನು ನಾಳೆ ಪೂಜೆ ಮಾಡಬೇಕು, ಈ ದಿನ ಹೋಗಿ ಸ್ಟೇ ವೇಕೇಟ್ ಮಾಡಿಸೋದಕ್ಕೆ ಭಾಳ ಪ್ರಯತ್ನ ಪಟ್ಟಿದ್ದೀವಿ. ಇದರಲ್ಲಿ ಮೊದಲು ಕಷ್ಟ ಏನು ಅಂತ ಹೇಳಿದ್ರೆ 6 ತಿಂಗಳಿಗೊಂದ್ಸಲಿ 8 ತಿಂಗಳಿಗೊಂದ್ಸಲಿ ಸರ್ಕಾರಿ ವಕೀಲರು ಚೇಂಜ್ ಆಗ್ತಾರೆ ಹೈಕೋರ್ಟ್ನಲ್ಲಿ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಹೋಗೋದಕ್ಕೂ ನಾವು ಸಬ್ಮಿಟ್ ಮಾಡೋದಕ್ಕೂ ಅವರು ಚೇಂಜ್ ಆಗೋದಕ್ಕೂ ಈ ರೀತಿ ಹಲವಾರಂಥ ಅಡಚಣೆಗಳು ಬಂತು. ಸುಮಾರು 1 ತಿಂಗಳು 2 ತಿಂಗಳಿಂದ ಇದ್ರ ಬಗ್ಗೆ ನಾವು ಶ್ರದ್ಧೆಯಾಗಿ ಇದನ್ನು ಕಾರ್ಯಕ್ರಮವನ್ನು ನಾವು ಕೈಗೆತ್ತಿಕೊಂಡಿದ್ದೀವಿ. ರವೀಂದ್ರನಾಥ್ ಅಂತಕ್ಕಂಥ ಒಬ್ಬ ಗೌರ್ಮೆಂಟ್ ಲೀಡರ್ ಅವರು ಹೇಳಿದ್ದಾರೆ, ನೀವು ಸ್ಟೇ ವೇಕೇಟ್ ಅಪ್ಲಿಕೇಶನ್ ಮೂವ್ ಮಾಡೋಣ. ತಹಸೀಲ್ದಾರು ನಾನು ಸುಮಾರು 2-3 ಸಲ ನಾನು ಶ್ರೀನಿವಾಸು ಇವೆಲ್ಲ ಹೋಗಿ ನಾವು ಮಾತಾಡ್ಕೊಂಡು ಬಂದಿದ್ದೀವಿ. ಇಷ್ಟರಲ್ಲೇ ತೆರವು ಆಗುತ್ತೆ. ತೆರವಾದ ಮೇಲೆ ಅದರ ಬಗ್ಗೆ ಈ ಹಣಕಾಸು ವ್ಯವಸ್ಥೆ ಬಗ್ಗೆ ಚಿಂತೆ ಮಾಡಬೇಕಾದಿಲ್ಲ. ನಡೆಸ್ಕೊಳ್ಳೋ ಒಂದು ದೇವರು ನಡೆಸ್ಕೊಳ್ತಾನೆ. ಮಿಕ್ಕಿದ್ದು ತತ್ಕಾಲಕ್ಕೆ ಪೂಜೆಗಳು ಯಥಾವಿಧಿಯಾಗಿ ನಡೆಯೋದಕ್ಕೆ ಗರ್ಭಗುಡಿ ಮಾತ್ರ ನಿರ್ಮಾಣ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಬಹಳಷ್ಟು ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ. ಜನರ ಸಹಕಾರ ಬೇಕು, ಭಕ್ತಾದಿಗಳ ಸಹಕಾರ ಬೇಕು, ಅಧಿಕಾರಿಗಳ ಸಹಕಾರ ಬೇಕು. ಇದನ್ನು ನಾವು ಈ ಒಂದು ಸಹಕಾರವನ್ನು ನಿರೀಕ್ಷೆಯಲ್ಲಿ ಇಟ್ಟುಕೊಂಡು ನಾವು ಮುಂದುವರಿಸ್ತಾ ಇದ್ದರೆ ನಮಗೆ ಮತ್ತೆ ಅಡಚಣೆ ಮಾಡೋದಕ್ಕೆ ಇವರು ಪ್ರಾರಂಭ ಮಾಡಿದ್ದಾರೆ. ದೇವರಿಗೆ ಅವರು ಸದ್ಬುದ್ಧಿ ಏನೂ ಕೊಡೋದಿಲ್ಲ. ಅವರಿಗೆ ಮಾತಿಗೂ ಏನೋ ಒಂದು ಅಡಚಣೆ ತರೋದು, ಏನೋ ಒಂದು ವ್ಯವಹಾರ ಮಾಡೋದು. ನಾವು ಈ ರೀತಿ ಮಾಡಿದ್ದೀವಪ್ಪ, ಯಾಕೆ ಅವರು ಮಾಡಿಕೊಳ್ಳಿ ಅನ್ನತಕ್ಕಂಥ ಉದ್ದೇಶ ಅವ್ರಿಗಿಲ್ಲ. ನಮ್ಮನ್ನು ದುರುದ್ದೇಶ ಇಟ್ಕೊಂಡೋದು ಅವರು. ನಾನು ತಮಗೆ ಹೇಳ್ತೀನಿ, ಇವರೆಲ್ಲರ ವಿರೋಧ ಕಟ್ಕೊಂಡು ನಾನು ಅಬ್ಮುಲ್ ಸೀನಪ್ಪನವ್ರನ್ನ ಹೋಗಿ ವೈಯಕ್ತಿಕವಾಗಿ ನಾನು ಭೇಟಿ ಮಾಡಿದೆ. ಹೋಗ್ಬೇಡಿ ಅಂತ ನಾವು ಹೇಳಿದ್ವಿ. ಇಲ್ಲ, ಇದು ಭಕ್ತಾದಿಗಳಿಗೆ ಸಂಬಂಧಪಟ್ಟಿರೋದು, ಚಿಂತಾಮಣಿ ನಗರಕ್ಕೆ ಸಂಬಂಧಪಟ್ಟಿರೋದು. ನಾನು ಅವ್ರನ್ನ ಮಾತಾಡೋದು ತಪ್ಪೇನಿಲ್ಲ. ಒಂದಾಗಿ ಹೋಗೋದಕ್ಕೆ ನನಗೆ ಅಭ್ಯಂತರನೇ ಇಲ್ಲ. ಹೋಗಿ ನಾನು ಬೇಡ್ಕೊಂಡೆ, ಚಿನ್ನಪ್ಪನವರೇ ಮೂಲಲಿಂಗ ಅಲ್ಲೇ ಇರಲಿ, ಆಗಿದ್ದಾಗಿದೆ, ಆ ಹೆಸರು ನಿಮಗೆ ಬರಲಿ. ಈ ಮಾತನ್ನು ನಾವು ಹಿಂದೆನೇ ಹೇಳಿದ್ದೀವಿ. ನಮಗೆ ಬೇಡ, ನೀವೇ ಕಟ್ಕೊಳ್ಳಿ, ನೀವೇ ನಿಮ್ಮ ಹೆಸರೇ ಹಾಕ್ಕೊಳ್ಳಿ. ನಮ್ಮದು ಒಂದೇ ಒಂದು ಪಾಯಿಂಟ್, ಮೂಲಲಿಂಗ ಎತ್ತಬಾರ್ದು. ಈಗ ಆಗೋಗಿದೆ. ಏನೋ ಇತರೆ ದೇವರನ್ನೆಲ್ಲ ಎತ್ತುಬಿಟ್ಟಿದ್ದಾರೆ. ಇನ್ನೊಂದು, ಮಕ್ಕಳಿಲ್ಲ, ನಾಗದೋಷ ಇದೆ, ಗ್ರಹಚಾರಗಳಿದೆ ಅಂತ ಹೇಳಿಬಿಟ್ಟು ಸರ್ಪ ನಾಗಪ್ರತಿಷ್ಠೆ ಮಾಡ್ತಾರೆ. ನಾಗಪ್ರತಿಷ್ಠೆ ಮಾಡಿರೋರು ನಮ್ಮ ವಂಶ ಚೆನ್ನಾಗಿರಲಿ ಅಂತ ಮಾಡ್ತಾರೆ. ಅದನ್ನು ಹೊಡೆದಾಕಿದ್ರೆ